ಓಂ ಶ್ರೀ ಗುರುಭ್ಯೋ ನಮಃ. ಜೈ ಗುರುದತ್ತ. ಗೀತಾನಿಧಿ ಸ್ಪರ್ಧೆಗಾಗಿ ನಾನು ಹೇಮಾರಾಣಿ ಹಾಸನದಿಂದ ಮಾತನಾಡುತ್ತಿದ್ದೇನೆ. ಮಹಾತ್ಮನಾದ ಅರ್ಜುನನಿಗೆ ಭಗವಂತ ಶ್ರೀಕೃಷ್ಣನು ಸ್ವತಃ ತಾನೇ ತನ್ನ ಶ್ರೀಮುಖದಿಂದ ಭಗವದ್ಗೀತೆಯ ದಿವ್ಯ ಉಪದೇಶ ಮಾಡಿದನು. ಅರ್ಜುನನನ್ನು ನಿಮಿತ್ತ ಮಾಡಿಕೊಂಡು ನಮಗಾಗಿಯೇ ಹೇಳಿರುವುದು ಎಂದು ತಿಳಿಯಬೇಕು ನಾವು. ಭಗವದ್ಗೀತೆ ಒಂದು ಪವಿತ್ರ ಗ್ರಂಥ. ಎಲ್ಲರ ಹಿತಕ್ಕಾಗಿ ಹೇಳಿದ್ದಾನೆ ಭಗವಾನ್ ಶ್ರೀಕೃಷ್ಣನು. ಯಾರು ಭಗವಂತನಲ್ಲಿ ಶರಣಾಗತರಾಗಿ ಶ್ರದ್ಧಾ ಭಕ್ತಿಗಳ ಸಹಿತ ಇದರ ಅಭ್ಯಾಸ ಮಾಡಿದರೆ, ಅಂದರೆ ಗುರು ಆಚಾರ್ಯರಿಂದ ಶ್ರವಣ ಮನನ ನಿಧಿಧ್ಯಾಸನ ಮಾಡುವವರು ಮಾತ್ರ ಇದರ ಪ್ರಭಾವ ತಿಳಿದುಕೊಳ್ಳಬಲ್ಲರು. ಇದೊಂದು ರಹಸ್ಯಮಯ ಗ್ರಂಥವೂ ಹೌದು. ಹಾಗಾಗಿ ನಾವೇ ಓದಿ ಅರ್ಥ ಮಾಡಿಕೊಳ್ಳಲು ಕಷ್ಟ. ಗುರುಮುಖೇನ ಕೇಳಿದಾಗ ಮಾತ್ರ ಅದರ ಗೂಢಾರ್ಥವು ಅರ್ಥವಾಗುತ್ತದೆ. ನಮ್ಮ ಪುರುಷಾರ್ಥವನ್ನು ಹಾಕಿ ಕೇಳುತ್ತಾ ನಮ್ಮ ಅಂತಃಕರಣ ಶುದ್ಧಿ ಆಗುತ್ತಾ ಹೋಗುತ್ತದೆ ಮತ್ತು ಪರಮಾತ್ಮನ ಸಾಕ್ಷಾತ್ಕಾರವನ್ನು ಪಡೆಯಬಹುದು. ಈಗ ಭಗವದ್ಗೀತೆಯ 18ನೇ ಅಧ್ಯಾಯದ 66ನೇ ಶ್ಲೋಕದಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಮಾಡಿದ ಕಡೆಯ ಉಪದೇಶದ ಬಗ್ಗೆ ವಿವರವನ್ನು ಓದುತ್ತಿದ್ದೇನೆ. 18ನೇ ಅಧ್ಯಾಯದ 66ನೇ ಶ್ಲೋಕ ಹೀಗಿದೆ: ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಈ ಶ್ಲೋಕದಲ್ಲಿ ಹೇಳುವ ಎಲ್ಲ ಧರ್ಮಗಳು, ಅಂದರೆ ಶರೀರದ 5 ಕೋಶಗಳ ಬಗ್ಗೆ ಧರ್ಮಗಳನ್ನು ಬಿಡು, ಇದೆಲ್ಲ ಶರೀರದ ಧರ್ಮ ಎಂದು ಕೃಷ್ಣ ಅರ್ಜುನನಿಗೆ ಹೇಳುತ್ತಿದ್ದಾನೆ. ಅನ್ನಮಯ ಕೋಶ ಸ್ಥೂಲ ಶರೀರ, ಇದರ ಧರ್ಮ ಹುಟ್ಟು ಸಾವು. ಪ್ರಾಣಮಯ ಕೋಶ ಪ್ರಾಣ, ಇದರ ಧರ್ಮ ಹಸಿವು ಬಾಯಾರಿಕೆ. ಮನೋಮಯ ಕೋಶ ಮನಸ್ಸು, ಇದರ ಧರ್ಮ ಸಂಕಲ್ಪ ವಿಕಲ್ಪ. ವಿಜ್ಞಾನಮಯ ಕೋಶ ಬುದ್ಧಿ, ಇದರ ಧರ್ಮ ನಿಶ್ಚಯ ಮಾಡುವುದು. ಆನಂದಮಯ ಕೋಶ ಸುಷುಪ್ತಿ. ಈ 5 ಕೋಶಗಳನ್ನು ನಾನು ಎಂದು ಅಂದುಕೊಂಡಿದ್ದೇವೆ. ಇದನ್ನು ಜ್ಞಾನದೃಷ್ಟಿಯಿಂದ ವರ್ಜಿಸು. ಪಾಪ ಪುಣ್ಯವನ್ನು ವರ್ಜಿಸು. ಇದ್ಯಾವುದೂ ನಿನ್ನ ಧರ್ಮವಲ್ಲ. ಇದೆಲ್ಲ ಶರೀರದ ಧರ್ಮ. ಇದೆಲ್ಲ ಅನಿತ್ಯವಾದುದ್ದು, ಬದಲಾವಣೆ ಉಳ್ಳದ್ದು. ನೀನು ಶುದ್ಧ ಚೈತನ್ಯ ಸ್ವರೂಪ ಆಗಿದ್ದೀಯ. ಏಕಮೇವ ಅದ್ವಿತೀಯನಾದ ಪ್ರಕಾಶ ಸ್ವರೂಪನಾದ ನೀನು ನಾನು, ಅಂದರೆ ಆತ್ಮವಿನಲ್ಲಿ ಶರಣಾಗತನಾಗು. ನಾನು ನಿನ್ನನ್ನು ಮುಕ್ತಿಗೊಳಿಸುವೆನು, ದುಃಖಿಸಬೇಡ ಎಂದು ಕೃಷ್ಣ ಕೊನೆಯ ಉಪದೇಶವನ್ನು ಅರ್ಜುನನಿಗೆ ಉಪದೇಶಿಸಿದನು. ಹೀಗೆ ಹೇಳಿ ನನ್ನ ಮಾತನ್ನು ಮುಗಿಸುತ್ತಿದ್ದೇನೆ. ಕೃಷ್ಣಾರ್ಪಣಮಸ್ತು. ನಮಸ್ಕಾರ.